ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿದೆ, ಹೊಸ ಟೈಪ್ ಡಿಸೈನ್. ಸೊ ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್, ಅಂದರೆ ಸ್ಯಾಂಪಲ್ ಪೀಸ್ ಥರ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾರಿಗೆ ಇದೇ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿರೋದು, ಮನೆಯವ್ರದ್ದೇ ಸ್ಯಾರಿ. ಸೊ ಇದು ಗ್ರೀನ್ ಕಲರ್ ಕಾಂಬಿನೇಷನ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇದು ಸೆಲ್ಫ್ ಕಲರ್ ಸ್ಯಾರಿ ಎಲ್ಲ ಬ್ಲೌಸ್ ಮಿಸ್ ಮ್ಯಾಚ್ ಮಾಡ್ಕೊಳಂಗಿದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ನ ಹಾಕಿ 10 ನಂಬರ್ ಅಥವಾ 11 ನಂಬರ್ ನೀಡಲು 7 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ಅಲ್ಲ, 7 ಎಳೆ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಟಿಫ್ನೆಸ್ ನೀಟಾಗಿ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡೋಣ. ಅಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ತೀನಿ. 2 ಚೈನ್ನ ಹಾಕೊಳ್ಳೋಣ. ಸ್ಟಾರ್ಟಿಂಗ್ಗೆ ಲಾಕ್ ಮಾಡಿಬಿಟ್ಟು 2 ಚೈನು, ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಪಕ್ಕದಲ್ಲೇ ಸಿಂಗಲ್ 2 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು ಇನ್ನು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಫಸ್ಟ್ 2 ಚೈನ್ ಮಾಡಿದ್ದೀನಿ, 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ 2 ಚೈನ್ 1 ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 1 ಚೈನ್ 2 ಚೈನ್, ಸ್ವಲ್ಪ ದಾರ ಮೇಲೆ ಮಾಡೋಣ. ಇವಾಗ ಇಲ್ಲಿ 3 ಚೈನ್ ಹಾಕಬೇಕು ಫ್ರೆಂಡ್ಸ್. ನಾವು ಒಂದು ಬೀಡ್ ಯೂಸ್ ಮಾಡ್ತಾ ಇದ್ದೀನಿ, ಮೀಡಿಯಮ್ ಸೈಜ್ದು. ತೀರಾ ಸ್ಮಾಲ್ ಅಲ್ಲ, ತೀರಾ ಬಿಗ್ ಇಲ್ಲ, ಮೀಡಿಯಮ್ ಸೈಜು. 3rd ಚೈನ್ಗೆ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಸೊ 2 ಚೈನ್ ಹಾಕಿದ್ದೀನಿ. ಕಂಬ ಆದ ತಕ್ಷಣ 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೋಡಿ, 2 ಚೈನ್ ಆದಮೇಲೆ 1 ಬೀಡ್ ಹಾಕಿದ್ದೀನಿ ಅಲ್ವಾ. ಬೀಡ್ ಲಾಕ್ ಆದ ತಕ್ಷಣ ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಳ್ಳೋಣ. ಈ 2 ಚೈನು ಡಬಲ್ ಕ್ರೋಶೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. 2 ಚೈನು ಮಧ್ಯದಲ್ಲಿ ಡಬಲ್ ಕ್ರೋಶೆ, 2 ಚೈನು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬರ್ತೀನಿ. ಸೊ 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ ಫ್ರೆಂಡ್ಸ್. ನೋಡಿ, 2 ದಾರ 1 ಮಾಡ್ಕೊಳ್ಳೋಣ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಈಗ ದಾರ ಹಾಗೆ ಇಟ್ಕೋಬೇಕು. 2 ದಾರ 1 ಮಾಡ್ಕೋಬಾರ್ದು, ಡಬಲ್ ಕ್ರೋಶೆ ಥರ ಮಾಡಬಾರ್ದು. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ಸ್ಟಾರ್ಟಿಂಗ್ ಮಾತ್ರ ಈ ಥರ ಫ್ರೆಂಡ್ಸ್, ಮಿಕ್ಕಿದ ಕಡೆ ಎಲ್ಲ ಬೇರೆ ಥರ. ಸೊ ಅಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಇವಾಗ ನೀಡಲ್ ಮೇಲೆ ಮತ್ತೆ 3 ದಾರ ಬಂತು. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೊಳ್ಳೋಣ. ಆ 1 ದಾರ ಏನು ಬರುತ್ತೆ ನಮಗೆ, 2 ದಾರ 1 ಮಾಡಿರೋದು, ಅದು ಹಾಗೆ ಇಟ್ಕೋಬೇಕು. ಸೊ ನಮಗೆ ನೀಡಲ್ ಮೇಲೂ ದಾರ ಕೌಂಟಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇಲ್ಲೂ ಕೂಡ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ದಾರ 1 ಟೈಮ್ ಸುತ್ಕೋಬೇಕು. ಸೂಜಿ ಮೇಲೆ ದಾರ 1 ಟೈಮ್ ಸುತ್ಕೊಳ್ಳೋಣ. ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾನು 6 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 6 ಟೈಮ್ಸ್ ಮಾಡ್ಕೊಳ್ತೀನಿ, ಅಂದರೆ 7 ಥ್ರೆಡ್ ಬರುತ್ತೆ ನೀಡಲ್ ಮೇಲೆ. ಅಥವಾ 5 ಟೈಮ್ಸ್ ಮಾಡಿ, 5 ಡಬಲ್ ಕ್ರೋಶೆ ಟೈಪ್ ಮಾಡಿ, ನಿಮಗೆ 6 ಥ್ರೆಡ್ಸ್ ಬರುತ್ತೆ ನೀಡಲ್ ಮೇಲೆ. ಎಲ್ಲ ಸೇರಿ 1 ಮಾಡಿ ನಾನು ಲಾಕ್ ಮಾಡ್ತೀನಿ. ಎಲ್ಲ ಸೇರಿ 1 ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಲಾಕ್ ಆದ ತಕ್ಷಣ ಅಲ್ಲಿಂದ ಮತ್ತೆ ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. 4 ಚೈನ್ಸ್ನ ಹಾಕೋತೀನಿ ನಾನು. ಅಲ್ಲಿಂದ ಕಂಟಿನ್ಯೂಸ್ ಆಗಿ 4 ಚೈನ್ ಹಾಕ್ಕೊಳ್ಳೋಣ. ಸ್ವಲ್ಪ ಇದೇನು ಪಫ್ ಟೈಪ್ ಬಂದಿದೆ ನಮಗೆ, ಆ ಡಿಸೈನ್ ಒಂಚೂರು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗು 2 ಚೈನ್ಗೆ ನಾವು ಇದು ಮಾಡಿರ್ತೀವಿ ಅಲ್ಲ, ಅಲ್ಲಿ ಅಂದರೆ ಕನೆಕ್ಷನ್ ಇರುತ್ತೆ ಅಲ್ವಾ, ಅಲ್ಲೇ ನಾನು ಪಾಯಿಂಟ್ ಮಾಡಿ ಸೊ ನೀಡಲ್ನ ಅಲ್ಲಿ ಹಾಕ್ತೀನಿ. ನೀಡಲ್ನ ಹಾಕ್ಬಿಟ್ಟು ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಪಾಯಿಂಟಿಗೆ ಹಾಕೋಣ. ಈ 3 ಚೈನ್ಸ್ ಏನು ಮಾಡಿದ್ವಿ ಫ್ರೆಂಡ್ಸ್, ಅದೇ ಬೀಡ್ ಜೊತೆ ಅಲ್ಲಿಗೆ ನನಗೆ ಮಾಡ್ಕೋಬೋದು. ಬಟ್ ಇಲ್ಲಿಗೆ ಮಾಡೋದ್ರಿಂದ ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಲಾಕ್ ಆದ ತಕ್ಷಣ ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ ಜಸ್ಟ್ ಒಂದು ಲಾಕ್ ಮಾಡೋದಷ್ಟೇ. 4 ಚೈನ್ ಹಾಕ್ಬಿಟ್ಟು ಮತ್ತು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಈ 4 ಚೈನ್ ಏನಿದೆ ಅದರೊಳಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶಸ್ ಮಾಡಬೇಕು. ಸೊ ನೀಡಲ್ ಹಾಕಿಬಿಡೋದು ಡೈರೆಕ್ಟಾಗೆ. ಸೊ ನೀಡಲ್ ಹಾಕೋದು ಡೈರೆಕ್ಟಾಗೆ, ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು ನೀಡಲ್ ಹಾಕೋದು, ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ನಾನು 6 ಟೈಮ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. 4 ಚೈನ್ಗೆ 6 ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀನಿ. 6, 5, 6, 7 ಕೂಡ ಹಿಡಿಸುತ್ತೆ. ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 7 ಎಳೆ ತೊಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಬರ್ತಾಯಿದೆ.
ಸೊ 6 ಎಳೆ ತೊಗೊಂಡ್ರೂ ನಡೆಯುತ್ತೆ. ಮತ್ತು ಅದಾದ ತಕ್ಷಣ ಸಿಂಗಲ್ ಕ್ರೋಶಸ್ ಆದ ತಕ್ಷಣ ಸೂಜಿ ಮೇಲೆ ದಾರ ಸುತ್ಕೋತೀನಿ. ನೋಡಿ ಫ್ರೆಂಡ್ಸ್, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಳ್ಳೋಣ ಮತ್ತು ಇನ್ನೆರಡು ದಾರದ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆದ ತಕ್ಷಣ 1 ಚೈನ್ 2 ಚೈನ್ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಬೀಡ್, ಸೊ ಮೀಡಿಯಮ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಬಿಗ್ ಸೈಜ್ ಆದರೂ ನಡೆಯುತ್ತೆ ಫ್ರೆಂಡ್ಸ್, ಬೇಕಂದರೆ ಕ್ರಿಸ್ಟಲ್ ಯೂಸ್ ಮಾಡ್ಕೋಬೋದು, ನೀವು ಪರ್ಲ್ಸ್ ಯೂಸ್ ಮಾಡ್ಕೋಬೋದು ಪೇಸ್ಟಲ್ ಸ್ಯಾರೀಸ್ಗೆ. ಬೀಡ್ ಲಾಕ್ ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು ಈ ಕಂಬದ ಕೆಳಗೆ. ನೋಡಿ ಸ್ಟಾರ್ಟಿಂಗ್ ಒಂದು ಮಾತ್ರ ಡಿಫ್ರೆಂಟ್ ಇದೆ ಅನ್ನಲ್ಲ, 2 ಚೈನು ಕಂಬ, ಇಲ್ಲೆಲ್ಲ ಕಂಬದ ಕೆಳಗೆ ನೀಟಾಗಿ ಗ್ಯಾಪ್ ಸಿಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಅದು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡೋಣ ಅಷ್ಟೇ. ದಾರನ ಹಾಗೆ ಇಟ್ಕೋಬೇಕು ನೀಡಲ್ ಮೇಲೆ. ಈ ಪಫ್ ಮಾಡ್ತೀವಿ ಅಲ್ಲ ಫ್ರೆಂಡ್ಸ್, ಪಫು. ಸೊ ಪಫಲ್ಲಿ ಒಂಚೂರು ಚೇಂಜ್ ಅಷ್ಟೇ ಇದು. ಸೊ ಪಫಲ್ಲಿ 1 ದಾರನ ಇಟ್ಕೊಳ್ತೀವಿ ನಾವು. ಇದರಲ್ಲಿ 2 ದಾರನ 1 ಮಾಡಿ ಆ ದಾರನ ನೀಡಲ್ ಮೇಲೆ ಕೌಂಟಿಂಗ್ಸಾಗಿ ತೊಗೊಳ್ತೀವಿ. ಸೊ ನೀವು 5 ಡಬಲ್ ಕ್ರೋಶೆ ಆದರೂ ಹಾಕ್ಬೋದು, 6 ಡಬಲ್ ಕ್ರೋಶೆ ಆದರೂ ಹಾಕ್ಕೋಬೋದು ಇಲ್ಲಿ. ಸೊ ಈ ರೀತಿ ಹಾಕಿಬಿಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶೆ ನೋಡಿ, ಚೂರು ದಾರ ಹೆಚ್ಚು ಕಮ್ಮಿ ಆದ್ರೂ ಬಿಚ್ಚಿಬಿಟ್ಟು ಹಾಕೋಣ. ಯಾಕಂದರೆ 7 ಎಳೆ ತೊಗೊಂಡಿದ್ದೀನಲ್ಲ, ಸ್ವಲ್ಪ ನೀಡಲ್ಗೆ ಮಿಸ್ ಆಗುತ್ತೆ ಒಂದೊಂದು ಎಳೆ. ಸೊ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಎಲ್ಲ ಥ್ರೆಡ್ ತೊಗೊಂಡು 1 ಮಾಡ್ತೀನಿ ಮತ್ತು ಲಾಕ್ ಮಾಡಿಬಿಡ್ತೀನಿ ಟೈಟಾಗೆ. ನಮಗೊಂದು ಟ್ರಯಾಂಗಲ್ ಶೇಪ್ ಬರಬೇಕು. ಸೊ ಮತ್ತು ಅದನ್ನು 4 ಚೈನ್ಸ್ನ ಹಾಕ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಅಗಲ ಬರುತ್ತೆ ನಮಗೆ, ಈ ಥರ ಡಿಸೈನ್ಗೆ ನೀಟಾಗುತ್ತೆ. ಪಫ್ ಮಾಡಿದ್ರೆ ಒಂಚೂರು ಚಿಕ್ಕ ಸೈಜ್ ಬಂದ್ಬಿಡುತ್ತೆ ಪಫು. ಸೊ ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಸೊ ನೋಡಿ 4 ಚೈನ್ ಹಾಕ್ಬಿಟ್ಟು ಅದೇನು ಪಫ್ ರೆಡಿ ಆಯಿತು, 4 ಚೈನ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಹಾಕಿ ನೋಡಿ, ಇದೆರಡು ಕನೆಕ್ಟ್ ಆಗಿರುತ್ತಲ್ಲ ಪಕ್ಕದ್ದು ಪಫ್ನು ಇದು ಪಫ್ ಕನೆಕ್ಟ್ ಆಗಿರುತ್ತಲ್ಲ, ಅಲ್ಲಿ ನಾನು ಲಾಕ್ ಮಾಡ್ತೀನಿ. ಸೊ ಆ ಕನೆಕ್ಷನ್ಗೆ ಕನೆಕ್ಟ್ ಆಗಿರೋ ಕಡೆ ಲಾಕ್ ಮಾಡಿ, ಅದಾದ ತಕ್ಷಣ ಟರ್ನ್ ಮಾಡಿಕೊಂಡು ಈ 4 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2ರಲ್ಲಿ 1 ಮಾಡ್ಕೊಳ್ತು. ಆ ರೀತಿ 6 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ಕರೆಕ್ಟಾಗಿ 6 ಸರ್ತಿ 4 ಚೈನ್ಗೆ 6 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ ಅದ್ರ ಒಳಗಡೆ. ಸೊ ನಮ್ಗೆ ಅವಾಗ ಬೀಡ್ ಕವರ್ ಆಗಿರೋ ಥರ ಯು ಶೇಪ್ ಬರುತ್ತೆ. ನಾನು ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಕೋನ್ ಟೈಪು ಚೆನ್ನಾಗಿ ಬರುತ್ತೆ ಡಿಸೈನ್, ಬಾರ್ಡರ್ ಡಿಸೈನ್ ಟೈಪ್ ನಮಗೆ. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಕಂಟಿನ್ಯೂ ಮಾಡಬೇಕು ಇನ್ನೊಂದು ಕಂಬ ಹಾಕಿಬಿಟ್ಟು. ನೋಡಿ ಸ್ಟಾರ್ಟಿಂಗ್ ಮಾತ್ರ ಆ ಥರ ಇರುತ್ತೆ ಅಷ್ಟೇ, ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋದು ತುಂಬ ನೀಟಾಗಿ ಬರುತ್ತೆ ಇದು ಡಿಸೈನು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇನ್ನೂ ಒಂದು ಪಾಯಿಂಟ್ ಔಟ್ಸೈಡ್ಗೆ ನಾವು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ 2 ಚೈನ್ ಒಂದು ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಸೊ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, 2 ತೋರಿಸ್ದೆ ಅಲ್ವಾ. ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ 5 ಟೈಮ್ಸ್ ನಾನು ಡಬಲ್ ಕ್ರೋಶೆನ ಅಂದರೆ ಡಬಲ್ ಕ್ರೋಶೆ ಅಂದರೆ 2 ದಾರ 1 ಮಾಡ್ಕೊಂಡು 1 ದಾರ ಹಾಗೆ ಇಟ್ಕೊಳ್ಳೋದು, 2 ದಾರ 1 ಮಾಡ್ಕೊಂಡು 1 ದಾರ ಹಾಗೆ ಇಟ್ಕೊಳ್ಳೋದು. ನೀಡಲ್ ಮೇಲೆ ಆ ಥರ 6 ಕೌಂಟಿಂಗ್ಸ್ ಅಂದರೆ 5 ಡಬಲ್ ಕ್ರೋಶೆ ಟೈಪು 6 ಕೌಂಟಿಂಗ್ಸ್ ನೀಡಲ್ ಮೇಲೆ ಬರಬೇಕು. ಸೊ ಇದನ್ನು ಡಬಲ್ ಕ್ರೋಶೆನೂ ಅನ್ನೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು 6 ಕೌಂಟಿಂಗ್ಸ್ ಅಥವಾ 7 ಕೌಂಟಿಂಗ್ಸ್ನ ಒಂದೇ ದಾರದಲ್ಲಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಟ್ರಯಾಂಗಲ್ ಶೇಪ್ ಬರುತ್ತೆ. ಕಂಟಿನ್ಯೂಸ್ ಆಗಿ 4 ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಮಾಡಿಕೊಂಡು ಒಂಚೂರು ಆ ಡಿಸೈನ್ ಮಾತ್ರ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಆ ಕನೆಕ್ಟ್ ಏನಿದೆ ಪಕ್ಕದ ಪಫ್ಗೆ ಕನೆಕ್ಟ್ ಇರುತ್ತಲ್ವ, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಈ 4 ಚೈನ್ ಏನಿದೆ ಅದ್ರ ಒಳಗಡೆ 6 ಸಿಂಗಲ್ ಕ್ರೋಶೆ ಫಿಲ್ ಮಾಡ್ಕೊಳ್ತೀನಿ. 6 ಸಿಂಗಲ್ ಕ್ರೋಶೆನ ಫಿಲ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೀಟಾಗಿ ಬರುತ್ತೆ ಟ್ರಯಾಂಗಲ್ ಶೇಪ್. ನಿಮಗೆ ಮಾಡ್ತಾ ಇನ್ನೂ ಪರ್ಫೆಕ್ಟ್ ಆಗುತ್ತೆ, ಕೈ ಸ್ಪೀಡಾಗಿ ಆಗೋಗುತ್ತೆ. ಬಾರ್ಡರ್ ಡಿಸೈನ್ ಫ್ರೆಂಡ್ಸ್, ನೀವೊಂದು ನೀಟಾಗಿರೋ ಬಾರ್ಡರ್ ಡಿಸೈನ್ ಮಾಡ್ಕೋಬೋದು. ಇಷ್ಟೇ ಸಾಕು, ಸಿಂಪಲಾಗಿ ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಕಾಟನ್ ಸ್ಯಾರೀಸ್ಗೂ ಕೂಡ ಹಾಕೋಬೋದು. ಸೊ ಬೇಕಂದರೆ ಇದು ವಿತ್ ಕುಚ್ಚು ವಿತೌಟ್ ಕುಚ್ಚು 2 ಡಿಸೈನ್ ಟೈಪು ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ನಮಗೆ ಎಷ್ಟು ನೀಟಾಗಿ ಬಂದಿದೆ, ಆ ಟ್ರಯಾಂಗಲ್ಸ್ ನಮಗೆ ನೀಟಾಗಿ ಕಾಣಬೇಕು.
ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂತ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋದು. ನಮಗಿಲ್ಲಿ ಕುಚ್ಚು ಬಂದುಬಿಟ್ಟು ಆಮೇಲೆ ಸ್ಟಿಫಾಗಿ ಕೂಡ ಇರುತ್ತೆ. 7 ಥ್ರೆಡ್ ತೊಗೊಂಡಿದ್ದೀನಿ ನೀವಲ್ಲ, ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು. ಸೊ ಸ್ಟಿಫ್ನೆಸ್ ಕೂಡ ಇರುತ್ತೆ. ಕುಚ್ಚು ಬಂದುಬಿಟ್ಟು ಫ್ರೆಂಡ್ಸ್ ನಾವಿಲ್ಲಿ 4 ಚೈನ್ ಹಾಕಿ 6 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಯು ಶೇಪಲ್ಲಿ. ಸೊ ಬೀಡ್ ಅರೌಂಡು ಅಲ್ಲಿಗೆ ನಾವು ಕುಚ್ಚು ಕಟ್ಕೋಬೋದು ನೋಡಿ, ಅಲ್ಲಿಗೆ ಕುಚ್ಚು ಕಟ್ಕೊಳ್ತೀನಿ ನಾನು. ಸೊ ಬೇಡ ಅಂದರೆ ಪಕ್ಕದಲ್ಲಿ ಆ ಗ್ಯಾಪಲ್ಲಿ ಕಟ್ಟಿದ್ರೆ ಅಷ್ಟು ಸ್ಪೇಸ್ ಸಿಗಲ್ಲ ಫ್ರೆಂಡ್ಸ್ ನಮಗೆ ಕುಚ್ಚು ಕಟ್ಟೋಕ್ಕೆ. ಸೊ ಈ 4 ಚೈನ್ ಏನು ಹಾಕಿದ್ದೀನಿ ಅಲ್ಲಿಗೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ವಿತೌಟ್ ಕುಚ್ಚು ಈ ರೀತಿ ಬಾರ್ಡರ್ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ವಿತ್ ಕುಚ್ಚು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿತೌಟ್ ಕುಚ್ಚು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದು 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ ಅಷ್ಟೇ. ಅದು ಕುಚ್ಚು ಬಂದರೆ ಕುಚ್ಚು ಹಾಕೋಂಗಿದ್ರೆ ಕುಚ್ಚಿಗೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಟ್ರಾ ಥ್ರೆಡ್ ಗಮ್ ಪೇಸ್ಟ್ ಮಾಡಿಬಿಟ್ಟು ಕಟ್ ಮಾಡಿ ಎಂಡ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ ಇಲ್ಲಿ 4 ಚೈನ್ ಏನಿತ್ತು ಯು ಶೇಪಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ಸೆಂಟ್ರಲ್ಲಿ 4 ಕೋನ್ಸ್ ಅಥವಾ 4 ಟ್ರಯಾಂಗಲ್ಸ್ 5 ಟ್ರಯಾಂಗಲ್ಸ್ ಬಿಟ್ಟು ಒಂದೊಂದು ಕುಚ್ಚು ಕಟ್ಕೊಳ್ಳೋಣ. ಸೊ ನಮಗಲ್ಲಿ ಗೊತ್ತಾಗಬೇಕು ಈ ಶೇಪ್ ಏನಿದೆ ಅಂದ್ಬಿಟ್ಟು. ಸೊ ದೂರ ಕಟ್ಕೊಳ್ಳಿ. ತುಂಬ ಚಿಕ್ಕದಾಗೆ ಬೇಬಿ ಕುಚ್ಚು ಮತ್ತು ಸಿಲ್ಕ್ ಥ್ರೆಡ್ಡು ಅಷ್ಟೇ 100 ಸುತ್ಕೊಂಡಿದ್ದೀನಿ ನಾನು. 100 ಎಳೆ ದಾರಾನ ಕುಚ್ಚು ಕಟ್ಟಿದ್ದೀನಿ ಬೇಬಿ ಕುಚ್ಚು, ತುಂಬ ಪುಟ್ಟದಾಗಿ ಕಟ್ಟಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಡಿಸೈನು. ನೀವು ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗೆ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 to 400 ಚಾರ್ಜ್ ಮಾಡ್ಬೋದು. ಸೊ ವರ್ಕ್ ಇದೆ, 400 ಅಬವ್ ಕೂಡ ಚಾರ್ಜ್ ಮಾಡ್ಬೋದು ನಾವು. ಸೊ ಅಷ್ಟು ವರ್ಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಖಂಡಿತ ಟ್ರೈ ಮಾಡಿ ಬಾರ್ಡರ್ ಡಿಸೈನು. ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಓವರಾಲ್ ಈ ರೀತಿ ಕಾಣಿಸುತ್ತೆ. ಪೂರ್ತಿ ಸ್ಯಾರಿಗೆ ಹಾಕಿದರೂ ಚೆನ್ನಾಗಿರ್ತಾಯಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.